ನಮಸ್ಕಾರ ಕರ್ನಾಟಕ. ನಮ್ಮ ನೆನ್ನೆ ವಿಚಾರ ಮಾತಾಡ್ತಾ ಇದ್ದೆ. ಒಬ್ಬ ಎಕ್ಸ್-CM ತನ್ನ ಅಧಿಕಾರಾವಧಿನಲ್ಲಿ ತನ್ನ ದೇಹ ಸುಖಕ್ಕೋಸ್ಕರ ಬೇರೆ ಬೇರೆ ರಿಸಾರ್ಟ್ಸಲ್ಲಿ ಮಲ್ಕೊಂಡು ಆ ಪ್ರೈವೇಟ್ ವಿಡಿಯೋಸು ಓಡಾಡಿಕೊಂಡು ಲೀಕ್ ಆಗಿದೆ. ಸೊ ಅದನ್ನು ನೋಡಿದಾಗ ಮೊದಲಿಗೆ ನಮಗೆ ಪ್ರಶ್ನೆ ಕಾಣಿಸೋದೇನು ಅಂತಂದರೆ, ಈ ದೇಹ ಸುಖಕ್ಕೋಸ್ಕರ ಎಲ್ಲೋ ಹೋಗಿ ಮಲ್ಕೊಂಡು, ಅದು ಅವ್ರ ಪ್ರೈವೇಟ್ ಇರ್ಬೋದು, ಅವ್ರ ಆಂಧ್ರ ಆ್ಯಕ್ಟರ್ ಜೊತೆ ಮಲ್ಕೊಳ್ಳಿ, ಮತ್ತು ಬಾಲಿವುಡ್ ಆ್ಯಕ್ಟರ್ ಜೊತೆ ಮಲ್ಕೊಳ್ಳಿ, ಅದು ಪ್ರೈವೇಟ್ ಲೈಫು. ನಮ್ಮ ಪ್ರಶ್ನೆ ಏನು ಅಂತಂದರೆ, ಈ ದೇಹ ಸುಖಕ್ಕೋಸ್ಕರ ಯಾವುದೋ ಆ್ಯಕ್ಟರ್ ಜೊತೆ ಮಲ್ಕೊಳ್ಳೋಕ್ಕೆ ಹೋದಾಗ ಒಬ್ಬ CM ಪವರ್ಸನ್ನ ಮಿಸ್ಯೂಸ್ ಆಗಿ ಒಬ್ಬ CM ಈ ಒಂದು ಸೆಕ್ಷುವಲ್ ಫೇವರ್ಸ್ಗೆ ಏನಾದರೂ ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಟ್ರು ಅಂತ ತನಿಖೆಯನ್ನು ಮಾಡಬೇಕು ಅಂತ ಈ ಒಂದು ಎಕ್ಸ್-CMನ ಈ ಸ್ಕ್ಯಾಂಡಲ್ ಏನಿದೆ, ಫೇವರ್ ಫಾರ್ ಸೆಕ್ಸ್ ಅನ್ನೋದನ್ನು ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಫೈಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬಿಫೋರ್ ದಟ್ ವಿ ವಿಲ್ ಆಲ್ಸೋ ಇಂಟಿಮೇಟ್ ಪಾರ್ಲಿಮೆಂಟ್ ಸ್ಪೀಕರ್ ಮತ್ತು ಪ್ರೆಸಿಡೆಂಟ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು ವಿ ಆರ್ ಫೈಲಿಂಗ್ ಎ ರಿಟ್ ಇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಗೇನ್ಸ್ಟ್ ದಿಸ್ ಎಕ್ಸ್-CM. ಈ ಎಕ್ಸ್-CM ಜೊತೆ ಒಂದು ಸುಪ್ರೀಂ ಕೋರ್ಟಲ್ಲಿ ರಿಟ್ ಪಿಟಿಷನ್ನ ಫೈಲ್ ಮಾಡ್ತೀವಿ. ಸೊ ರಿಟ್ ಪಿಟಿಷನ್ನ ಫೈಲ್ ಮಾಡೋದು ಏನಕ್ಕೆ ಅಂತಂದರೆ, ಈ ಸೆಕ್ಷುವಲ್ ಫೇವರ್ಸ್ ಏನಿದೆ ಅದು ಆಂಧ್ರ ಆ್ಯಕ್ಟ್ರೆಸ್ಸು ಅಥವಾ ಬಾಲಿವುಡ್ ಆ್ಯಕ್ಟ್ರೆಸ್ಸು, ಅದು ಅವ್ರ ಪ್ರೈವೇಟ್ ಲೈಫು. ಸಾಮಾನ್ಯವಾಗಿ ಎಲ್ಲ ಕೇಳ್ತಾ ಇರೋದೇನು ಅಂದರೆ, ಸರ್ ಅದು ಇಶ್ಯೂ ಆಗುತ್ತೆ ಅಂತ. ನೋ, ಒಬ್ಬ ಎಕ್ಸ್-CM ಯಾರ ಜೊತೆ ಬೇಕಾದ್ರೆ ಅದು ಅವರ ಪ್ರೈವೇಟ್ ಲೈಫನ್ನು ಮಡ್ಕೊಬೋದು, ಯಾರ ಜೊತೆ ಬೇಕಾದ್ರೆ ಆ ಸುಖವನ್ನು ಆನಂದಿಸ್ಬೋದು. ಲಿವ್ ಇನ್ ರಿಲೇಷನ್ಶಿಪ್ಪು ಕ್ಲಿಯರ್ ಇದೆ. ಹಂಗಾಗಿ ಅವ್ರು ಯಾರ ಜೊತೆ ಅವರ ದೇಹ ಸುಖವನ್ನು ಮಾಡ್ಕೊಂಡ್ರು ಕೂಡ ಕೇಳೋ ಅಧಿಕಾರ ನನಗೇ ಅಲ್ಲ, ಅವ್ರ ಹೆಂಡ್ತಿಗೆ ಬಿಟ್ಟು ಯಾರಿಗೂ ಇಲ್ಲ. ಪ್ರಪಂಚದಲ್ಲಿರೋ 880 ಕೋಟಿ ಜನರಿಗೆ ಯಾರಿಗೂ ಇಲ್ಲ ಆ ಎಕ್ಸ್-CMನ್ನು ಪ್ರಶ್ನೆ ಮಾಡೋಕ್ಕೆ. ಓಕೆ, ಒಂದು ನಮಗಿರೋ ಮಾಹಿತಿ ಪ್ರಕಾರ ಲೀಕ್ಡ್ ವಿಡಿಯೋಸಲ್ಲಿ ಇರೋದು ಆ ಎಕ್ಸ್-CM ಅಂತ ಇದೆ. ಬಟ್ ಆದರೆ ಇದು ಸುಪ್ರೀಂ ಕೋರ್ಟಲ್ಲಿ ಒಂದು ಸತಿ ಸ್ಪೀಕರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು, ಆಮೇಲೆ ಪ್ರೆಸಿಡೆಂಟ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು, ತದನಂತರ ಸುಪ್ರೀಂ ಕೋರ್ಟಲ್ಲಿ ರಿಟ್ ಫೈಲ್ ಮಾಡಿ, ನಮ್ಮ ಡೈರೆಕ್ಷನ್ಸ್ ಏನು ಅಂತಂದರೆ, ಒಂದು ಈ ವಿಡಿಯೋದಲ್ಲಿರೋದು ಎಕ್ಸ್-CM ಕನ್ಫರ್ಮೇಷನು, ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಆಮೇಲೆ ಈ ಇದರಲ್ಲಿ ಒಂದು ಹುಡುಗಿರೆಲ್ಲ ಸಾಕಷ್ಟು ಹೆಣ್ಮಕ್ಳಿದ್ದಾರೆ ಅನ್ನೋದು ವಿಚಾರ. ಈ ಸಾಕಷ್ಟು ಹೆಣ್ಣುಮಕ್ಕಳು ಅವರು ಇಷ್ಟಪಟ್ಟೆ ಅವರ ದೇಹ ಸುಖವನ್ನು ಮಾಡ್ಕೊಳ್ಳಿರ್ಬೋದು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಈ ದೇಹ ಸುಖ ಅನುಭವಿಸ್ಬೇಕಾದ್ರೆ ಆ್ಯಸ್ ಎ CM ಎಕ್ಸ್-CM ಎಷ್ಟು ಫೇವರ್ಸ್ ಆಗಿದೆ ಅಂತ ಒಂದು ಪ್ರಶ್ನೆ. ಆಮೇಲೆ ಈ ಒಬ್ಬ AC ಇದ್ನಲ್ಲ, ಆ AC ಸಹ ಲೋಕಾಯುಕ್ತ ತರಡಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನದು ಆಸ್ತಿ 3,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಈ CM ಜೊತೆ ಯಾರು ಇದನ್ನ ಪವರ್ನ ಮಿಸ್ಯೂಸ್ ಮಾಡಿಕೊಂಡ್ರು. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನಮಗೆ ಈ ಒಂದು ಸೆಕ್ಷುವಲ್ ಫೇವರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಏನಾದರೂ CM ಪವರ್ಸ್ ಏನಾದರೂ ಮಿಸ್ಯೂಸ್ ಆಗಿದೆಯಾ? ಅಕಸ್ಮಾತ್ CM ಪವರ್ಸು ಮಿಸ್ಯೂಸ್ ಆಗಿತ್ತು ಅಂತಂದರೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ CBI ಡೈರೆಕ್ಷನ್ಸ್, ಈ ಒಂದು ಸೆಕ್ಸ್ ರ್ಯಾಕೆಟಲ್ಲಿ ಆಗಿರೋಂಥ ಫೇವರ್ಸನ್ನು ಅಥವಾ ಆಗಿರೋವಂಥ ಅನಾಚಾರವನ್ನು ಸುಪ್ರೀಂ ಕೋರ್ಟಿಂದ ಅದು ಡೈರೆಕ್ಷನ್ಸ್ ಕೊಟ್ಟು CBI ಮುಖಾಂತರ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ನಮ್ಮ ಯೋಚನೆ. ಅವರ ಪ್ರೈವೇಟ್ ವಿಡಿಯೋಗೂ ನಮಗೂ ಏನು ಅದಕ್ಕೆ ಕೇಳೋ ಅಧಿಕಾರನೇ ಇಲ್ಲರಿ. ಅವರು ಯಾರ ಜೊತೆ ಬೇಕಾದ್ರೆ ಮಲ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು, ಮಲ್ಕೊಂಡವ್ರಿಗೆ ಬಿಟ್ಟಿದ್ದು. ಅದನ್ನು ಅವರು ವೈಫ್ ಕೇಳ್ಕೊಬೇಕು ಬಿಟ್ಟರೆ ನಮಗೆ ಪ್ರಶ್ನೆ ಇರೋದು, ಈ ಸುಮಾರು ಜನ ಹೆಣ್ಣು ಮಕ್ಕಳು ಅಂತ ಏನು ಹೇಳ್ತಾ ಇದ್ದಾರೆ, ನಾವು ಕೂಡ ಕೇಳಿರೋದು. ಓಕೆ, ಎಲ್ಲ ಒಂದು ಕಡೆ ನೋಡಿರೋದು. ಯಾಕಂದರೆ ಅದು ಅವ್ರು ಎಕ್ಸ್-CM ಇರ್ಬೋದು, ಬೇರೆಯವ್ರು ಇರ್ಬೋದು. ಅದಕ್ಕೋಸ್ಕರನೇ ಆ ವಿಡಿಯೋದಲ್ಲಿರೋದು ಎಕ್ಸ್-CM ಒಂದು ಪ್ರಶ್ನೆ. ಎರಡನೇದು, ಈ ಸೆಕ್ಸ್ ರ್ಯಾಕೆಟಲ್ಲಿ CM ಪೊಸಿಷನ್ನು ಮಿಸ್ಯೂಸ್ ಆಗಿದೆ ಅನ್ನೋದು ಡೌಟು. ಸೊ ಈ CM ಪೊಸಿಷನ್ ಮಿಸ್ಯೂಸ್ ಆಗಿದ್ದರೆ ಯಾರ್ಯಾರು ಫೇವರ್ಸ್ ತಗೊಂಡ್ರು ಅದನ್ನು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೆ ಬೇಕಾದಂಥ ತಯಾರಿನ ಡೆಲ್ಲಿನಲ್ಲಿ ವಕೀಲರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಇದನ್ನು ತಿಳಿಸೋಣ ಅಂತ. ಯಾಕೆಂದರೆ ಎಲ್ಲರೂ ಕೇಳಿದ್ರೆ ಅಂದರೆ, ಸರ್ ಅವು ಹುಡುಗಿಯರು ಕಂಪ್ಲೇಂಟ್ ಯಾಕ್ರಿ ಕೊಡ್ತಾರೆ,
ಅವ್ರಿಗೆ ಇಷ್ಟ ಆಯಿತು, ನಮ್ಮ ಸಿ ಎಮ್ ಜೊತೆ ಮಲ್ಕೊಂಡ್ರು. ನಮ್ಮ ಸಿ ಎಮ್ ಒಬ್ಬ ರಸಿಕ ರಾಜ ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು. ವಿ ಶುಡ್ ಬಿ ಪ್ರೌಡ್ ಆಫ್ ಹಿಮ್ ದಟ್ ಸಿ ಆ್ಯಸ್ ಎ ಇಂಡಿವಿಜುವಲ್ ವಿ ಡೋಂಟ್ ಹ್ಯಾವ್ ಎನಿ ಅಥಾರಿಟಿ ಟು ಕ್ವಶನ್ ಹಿಮ್. ಮತ್ತು ಅವರ ಪರ್ಸನಲ್ ಲೈಫ್ ಬಗ್ಗೆ ನಮ್ಗೆ ಕ್ವಶನ್ ಮಾಡೋಂಗಿಲ್ಲ. ಬಟ್ ಈ ಸೆಕ್ಸ್ ರ್ಯಾಕೆಟ್ ಏನು ನಡೆದಿದೆ, ಆ್ಯಸ್ ಎ ಎಕ್ಸ್ ಸಿ ಎಮ್ ಸೆಕ್ಸ್ ರ್ಯಾಕೆಟ್ ಏನು ನಡೆದಿದೆ, ಈ ಸೆಕ್ಸ್ ರ್ಯಾಕೆಟಲ್ಲಿ ಉಪಯೋಗಿಸಿದಂಥ ಹೆಣ್ಣು ಮಕ್ಕಳು ಮತ್ತು ಅವ್ರನ್ನ ಬಳಸಿದಂಥವ್ರು ಸಿ ಎಮ್ ಹತ್ರ ಸಿಕ್ಕಾಪಟ್ಟೆ ಫೇವರ್ಸ್ ತೊಗೊಂಡಿದ್ದಾರೆ. ಮತ್ತು ಆ ಪೊಸಿಷನ್ನು ಆ ಟೈಮಲ್ಲಿ ಮಿಸ್ಯೂಸ್ ಆಗಿದೆ. ಕೋಟ್ಯಾಂತರ ರೂಪಾಯಿ ಡೀಲ್ಗಳ ಸೈನ್ ಆಗಿದೆ ಈ ಹೆಣ್ಣು ಮಕ್ಕಳನ್ನ ಬಳಸಿ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಆ್ಯಸ್ ಎ ಪ್ರೈಮಾ ಫೇಶಿಯಾ ಒಂದಷ್ಟು ದಾಖಲೆಗಳು ಸಹ ಅದ್ರ ಬಗ್ಗೆ ಸಿಕ್ಕಿದೆ. ಸೊ ದಾಖಲೆ ಸಿಕ್ಕಿರ್ಬೇಕಾದ್ರೆ ಪ್ರೈಮಾ ಫೇಶಿಯಾ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಈ ಸೆಕ್ಸ್ ರ್ಯಾಕೆಟ್ ಆಗಿದ್ದು, ಆ ಹೆಣ್ಮಕ್ಳನ್ನ ಬಳಸಿದ್ದು, ಮಲಗಿಸಿದ್ದು ಸಿ ಎಮ್ ಹತ್ರ ಫೇವರ್ ತಗೊಳಕ್ಕೆ. ಸಿ ಎಮ್ ಫೇವರ್ ಕೊಟ್ಟರೆ ದಟ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಬರುತ್ತೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ PMLA ಬರುತ್ತೆ, ಮತ್ತು PC ಆ್ಯಕ್ಟು ಬರುತ್ತೆ. ಸೊ ಎರಡೂ ಅಪ್ಲಿಕಬಲ್ ಆಗಿರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ಲು, ನೀನು ನನ್ನ ಜೊತೆ ಮಲ್ಕೋ, ನಾನು ಸಿ ಎಮ್ಮು, ನಾನು ನಿನಗೆ ಮಾಡಿಕೊಡ್ತೀನಿ ಏನೋ ಒಂದು ಫೇವರು. ಸೊ ದಟ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಲೀಗಲಿ ಸ್ಪೀಕಿಂಗ್. ಹಾಗಾಗಿ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ. ಮೊದಲನೇದಾಗಿ ದಿಸ್ ಇಸ್ ದ ಪ್ರೊಸೀಜರ್. ಸ್ಪೀಕರ್ಗೆ ಬೇಕಾದಂಥ ಪರ್ಮಿಷನ್ಸ್ಗೂ ಕೂಡ ಅಲ್ಲಿ ಲೀಗಲ್ ಟೀಮ್ ಹಾಕ್ಕೊಳ್ತಾ ಇದೆ, ಪ್ರೆಸಿಡೆಂಟ್ಗೆ ಹಾಕೋಂತ ಇದೆ. ಪ್ಲಸ್ ಈ ವಿಡಿಯೋಗಳೆಲ್ಲ ಕಲೆಕ್ಟ್ ಮಾಡಿ ವಿ ಆರ್ ಪ್ರೆಸೆಂಟಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಷ್ಟೇ ನಮ್ಮ ಕೆಲಸ. ಸಿ ಎಲ್ಲರೂ ಏನು ಅನ್ಕೊತಾರೆ ಅಂತಂದರೆ, ಆ ಹುಡುಗಿ ಹೆಣ್ಮಕ್ಳ ಕೈಲಿ ಸುಳ್ಳು ಕೇಸ್ ಕೊಡಿಸೋದು, ಆಮೇಲೆ ಅವ್ರನ್ನ ಅದೆಲ್ಲ ಸೀನೇ ಇಲ್ಲ ಇಲ್ಲಿ. ಆಮೇಲೆ ಅವ್ರು ಇಷ್ಟಪಟ್ಟೆ ಅವ್ರ ಜೊತೆ ಮಲ್ಕೊಂಡಿರ್ತಾರೆ. ಯಾಕಂದ್ರೆ ಅವರೆಲ್ಲ ಮೋಸ್ಟ್ ಆಫ್ ದೆಮ್ ನಾವು ಕೇಳಿರೋ ಪ್ರಕಾರ ಯಾರೋ ಚಿಕ್ಕಬಳ್ಳಾಪುರ ಸ್ನೇಹಿತರಂತೆ, ಚಿಕ್ಕಬಳ್ಳಾಪುರ XCMನ ಚಿಕ್ಕಬಳ್ಳಾಪುರ ಕಾಸ ಸ್ನೇಹಿತರಂತೆ. ಅವರೇ ಅಂತೆ ಆಂಧ್ರದಿಂದ ಕರ್ಕೊಂಬಂದಿದ್ದು ಅಂತೆ ಕಂತೆ. ಸೊ ಎಲ್ಲಿಂದ ಕರ್ಕೊಂಬರ್ಲಿ ಬಿಡಿ, ಏನು ಇವಾಗ ಆಂಧ್ರ ಆ್ಯಕ್ಟ್ರೆಸ್ ಆದರೆ ಏನು, ಮತ್ತು ಬಾಲಿವುಡ್ ಆ್ಯಕ್ಟ್ರೆಸ್ ಏನೋ ಆದರೆ ಏನು, ನಮ್ಮ XCM ಚೆನ್ನಾಗಿರಬೇಕು, ಅವರು ಒಂಥರ ರಸಿಕರಾಜ ಅಷ್ಟೇ ಅಲ್ವಾ. ಪಾಪ ಏನೋ ಅವ್ರ ಆನಂದ ಅವ್ರು ಪ್ರೈವೇಟ್ ಮಾಡ್ಕೊಳ್ಳಿ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಆನಂದ ಪಡೋಕ್ಕೆ ಹೋಗಿ ಏನೇನು ಸೈನ್ ಮಾಡೋವನಿ ಅಪ್ಪನು, ಅದು ಇಂಪಾರ್ಟೆಂಟು. ಯಾರ್ಯಾರಿಗೆ ಏನೇನು ಬರ್ಕೊಟ್ಟವನೆ ಆ ಬೆಡ್ರೂಮಲ್ಲಿ, ಆಮೇಲೆ ಅವ್ರು ಏನೇನೋ ಮಲ್ಕೊಂಡು ಬರ್ಕೊಟ್ಟವ್ರೆ. ಆಲ್ ದಿಸ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು PC ಆ್ಯಕ್ಟ್ ಕಡೆ ಬರ್ತದೆ. ಅದನ್ನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ಗೆ ಮಾನಿಟ್ರ್ ಕಡೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು. 100% ಇದರಲ್ಲಿ ಅವರು ತಪ್ಪಿತಸ್ಥಂತ ಆಗೇ ಆಗ್ತಾರೆ. ಯಾಕಂದರೆ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ಅಂತ ಮಾಹಿತಿ ಇದೆ. ಅದು ಡೆಲ್ಲಿನಲ್ಲಿ ಫೈಲ್ ತಯಾರಾಗ್ತಾ ಇದೆ. ಓಕೆ, ಆಮೇಲೆ ನಮಗೆ ಯಾರ ಮೇಲೂ ಪಾಪ ಅದರ ಏನು ಅವ್ರ ಸುಖ ಅನುಭವಿಸ್ಕೊಳ್ಳಿ, ಅದು ಅವ್ರ ಪ್ರೈವೇಟ್ ಲೈಫು. ಆ್ಯಕ್ಟ್ರೆಸ್ಸು ಇನ್ನೊಂದು ಅದು ಬೇರೆ ವಿಚಾರ. ಆಮೇಲೆ ಈ ವಿಡಿಯೋನ ಹಾಕ್ತೀರಾ ಸರ್ ಅಂದ್ರೆ, ನಾನು ಯಾಕಪ್ಪ ಹಾಕ್ಲಿ? ಅವರೇ ಮಾಡಿ ಅವ್ರನ್ನ ಯಾರೋ ವಿಡಿಯೋ ಮಾಡಿಕೊಂಡು ಅವರೇ ಅದನ್ನು ಲೀಕ್ ಮಾಡ್ಕೊಂಡವ್ರೆ. ಆ ಗಬ್ಬು ನನಗೆ ಯಾಕೆ? ಆ ಗಬ್ಬು ಸಿಕ್ಕಿರೋದನ್ನು ಸುಪ್ರೀಂ ಕೋರ್ಟ್ಗೆ ಸೀಲ್ಡ್ ಕವರಲ್ಲಿ ತೊಗೊಂಡೋಗಿ ಪ್ರೆಸೆಂಟ್ ಮಾಡಿ ಸುಪ್ರೀಂ ಕೋರ್ಟ್ ಅವರು CBI ಕೊಡ್ತಾರೆ, CBI ಅವರು ಸುಪ್ರೀಂ ಕೋರ್ಟ್ಗೆ ಉತ್ತರ ಹೇಳ್ತಾರೆ. ಆ ಗಬ್ಬನ್ನು ನೋಡೋ ಅವಶ್ಯಕತೆ ನನಗಿಲ್ಲ. ಓಕೆ, ನನಗೆ ಯಾಕೆ ಬೇಕು ಆಯಪ್ಪಂದು? ಮತ್ತು ನಮಗೆ ಈ ಎಂಟೈರ್ ಈ ಒಂದು ಸೆಕ್ಸ್ ರ್ಯಾಕೆಟಲ್ಲಿ ಇನ್ವಾಲ್ವ್ಮೆಂಟ್ ಆದರೂ ಆ XCM ಜೊತೆ ಇಬ್ಬರು ಮಿನಿಸ್ಟ್ರುಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ. ದೇರ್ ಆರ್ 2 ಮಿನಿಸ್ಟರ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಸೆಕ್ಸ್ ರ್ಯಾಕೆಟ್. ಆ ಸೆಕ್ಸ್ ರ್ಯಾಕೆಟಲ್ಲಿ ಈ ಇಬ್ಬರು ಮಿನಿಸ್ಟ್ರು ಈ ಹೆಣ್ಣು ಮಕ್ಕಳನ್ನ ಸೆಕ್ಸುಯಲ್ ಆ್ಯಕ್ಟನ್ನು ಬಳಸಿ ಸಾಕಷ್ಟು ಫೇವರ್ಸ್ ತಗೊಂಡಿದ್ದಾರೆ, ಸಾಕಷ್ಟು ಫೈಲ್ಗಳು ಸೈನ್ ಆಗಿದೆ, ಸಾಕಷ್ಟು ಮಿಸ್ಯೂಸ್ ಆಗಿದೆ ಪವರ್ಸು, ಸಾಕಷ್ಟು ಕರಪ್ಷನ್ ಆಗಿದೆ ಅನ್ನೋದು ದಾಖಲೆಗಳಿಂದ ಸ್ವಲ್ಪ ದಾಖಲೆಗಿಂತ ದೃಢಪಟ್ಟಿದೆ. ಸೊ ಈ ವ್ಯಕ್ತಿ ಜೊತೆ ದಿಸ್ XCM ಈಸ್ ಎ ಪ್ರೆಸೆಂಟ್ ಅವ್ರು MP ಆಗಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನೋ ಮೊರಾಲಿಟಿ, ಇಲ್ಲಿ ಮೊರಾಲಿಟಿ ಬರೋಲ್ಲ. ಸುಪ್ರೀಂ ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ ಮೊರಾಲಿಟಿ ಬರೋದಿಲ್ಲ, ಇಲ್ಲಿ ಬರೋದು ಲೀಗ್ಯಾಲಿಟಿ. ಸೊ ಲೀಗಲ್ ಆಗಿ ಆತ ಆ ಕ್ರೈಮ್ ಆದಾಗ, ಈ ಥರ ಕರಪ್ಷನ್ ಆದಾಗ ಆತ XCM. ಹಾಗಾಗಿ ಪ್ರೆಸೆಂಟ್ಲಿ ಈಸ್ ಎ MP. ಹಾಗಾಗಿ ಸ್ಪೀಕರ್ ಮುಂದೆ ನಾವು ಇಂಟಿಮೇಷನ್ ಮಾಡಬೇಕಾಗತ್ತೆ. ಈ ಥರ ನೋಡಿ, ಈ ಥರ ದಾಖಲೆ ಇದೆ, ಈ ಥರ ನಿಮಗೆ ಬಿಟ್ಟಿದ್ದು, ನಾವು ಈ ಥರ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಲೀಗಲ್ ಆಗಿ ಸ್ಪೀಕರ್ಗೆ ಮತ್ತು ಪ್ರೆಸಿಡೆಂಟ್ಗೆ ರಿಪೋರ್ಟ್ ಆಗುತ್ತೆ. ಆಮೇಲೆ ಅದು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಫೈಲ್ ಆಗುತ್ತೆ, ರಿಟ್ ಪಿಟಿಷನ್ಸು. ಸೊ ಈ ಒಂದು ಸೆಕ್ಸ್ ರ್ಯಾಕೆಟಲ್ಲಿ ಫೇವರ್ಸ್ ತೊಗೊಂಡವರು ಇಬ್ಬರು ಮಂತ್ರಿಗಳು, ಅಂದಿನ ಕಾಲದ ಇಬ್ಬರು ಮಂತ್ರಿಗಳು, ಇಬ್ಬರು MLA, ಪ್ರೆಸೆಂಟ್ ಅದರಲ್ಲಿ ಒಬ್ಬರು MP, ಇನ್ನೊಬ್ಬರು MLA ಇದ್ದಾರೆ. ಓಕೆ, ಸೊ ಇಬ್ಬರ ಮೇಲೇನೂ ತನಿಖೆ ಮಾಡಬೇಕಂತ. ಪ್ಲಸ್ ಒಂದಷ್ಟು ಜನ ಅಧಿಕಾರಿಗಳಿದ್ದಾರೆ.
ಎಲ್ಲ ಒಂದು ಇದರಲ್ಲಿ ಇನ್ವಾಲ್ವ್ಮೆಂಟು. ಅಂದರೆ ಈ XCM ಇಂದ ಫೇವರ್ ತೊಗೊಂಡವರು ಒಂದು 3-4 ಮಂತ್ರಿಗಳು ಮತ್ತು ಒಂದು 15ರಿಂದ 20 ಅಧಿಕಾರಿಗಳು. ಸೊ ಆ ಸೆಕ್ಸ್ ರ್ಯಾಕೆಟಲ್ಲಿ ಭಾಗವಾದಂಗೆ ಫೇವರ್ಸ್ ತೊಗೊಂಡವರು ಇಬ್ಬರು ಅಂದಿನ ಕಾಲದ ಮಂತ್ರಿಗಳು, ಆಮೇಲೆ ಒಂದಷ್ಟು ಜನ ಅಧಿಕಾರಿಗಳು ತೊಗೊಂಡ್ರು. ಅಂದರೆ ಈ ಹೆಣ್ಣು ಮಕ್ಕಳನ್ನು CM ಇಂದ ಫೇವರ್ಸ್ ತಗೊಳಕ್ಕೆ ಬಳಸಿದ್ದಾರೆ ಅನ್ನೋದು ಪ್ರೈಮಾ ಫೇಶಿಯ ಗೊತ್ತಾಗುತ್ತೆ. ಆಮೇಲೆ ಈ ವಿಡಿಯೋಗಳನ್ನೂ ಕೂಡ ಅವರೇ ಮಾಡಿರೋದು. ವಿಡಿಯೋಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಂತಲೇ ಏನೋ ಮಾಡ್ಕೊಂಡಿದ್ದಾರೆ. ಅದು ಗೊತ್ತಿಲ್ಲದ್ರೋ ಎಲ್ಲೋ ಸರ್ಕ್ಯುಲೇಟ್ ಆಗಿ ಅದು ಪಬ್ಲಿಕ್ ಡೊಮೇನ್ಗೆ ಬಿದ್ದಿದೆ. ಆ ಪಬ್ಲಿಕ್ ಡೊಮೇನಿಂದ ಯಾರ್ಯಾರ ಕೈಗೆ ಹೋಯ್ತೋ ಗೊತ್ತಿಲ್ಲ. ನಮ್ಮ ಗಮನಕ್ಕೆ ಬಂದಮೇಲೆ ಇಮಿಡಿಯೇಟಾಗಿ ಎಲ್ಲರೂ ಕೇಳಿದ್ರು, ಸರ್ ಈ ಥರ ಇದೆಯಂತೆ, ನಾವು ನೋಡಿದ್ದೀವಿ, ಯಾರೋ ತೋರಿಸಿದ್ದು. ಸೊ ನಾವು ಅವ್ರಿಗೆ ಹೇಳಿದೆ, ಇದನ್ನು ಸರ್ಕ್ಯುಲೇಟ್ ಮಾಡಬೇಡಿ, ಯಾಕಂತಂದರೆ ಹಾಸನದಲ್ಲಿ ಏನಾಯಿತು ನಾವೆಲ್ಲ ನೋಡಿದ್ದೀವಿ, ಸರ್ಕ್ಯುಲೇಟ್ ಮಾಡಬೇಡಿ, ಇದನ್ನು ಸುಪ್ರೀಂ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಕೊಡೋಣ. ಯಾಕೆ ಅಂತಂದರೆ ಈ XCMಗೆ ಇವರಿಷ್ಟು ಜನ ಆ ಹೆಣ್ಣು ಮಕ್ಕಳನ್ನು ಬಳಸಿರೋದು ಫೇವರ್ಸ್ಗೋಸ್ಕರ ಅನ್ನೋದು ಕೆಲವು ದಾಖಲಾತಿಗಳಿಂದ ರುಜುವಾತಾಗುತ್ತೆ. ಹಾಗಾಗಿ ದಿಸ್ ಅಮೌಂಟ್ಸ್ ಟು ಕರಪ್ಷನು. ಸೊ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕಡೆ CBI ಕಡೆ ತನಿಖೆ ಆಗಬೇಕಾಗತ್ತೆ. ಈ ಎಂಟೈರ್ ಹೆಣ್ಣು ಮಕ್ಳು ಯಾರಿದ್ದಾರೆ ಅವ್ರಿಗೆ ಏನೇನು ಫೇವರ್ ತೊಗೊಂಡ್ರು ಅವ್ರನ್ನೆಲ್ಲ ಕರ್ಸ್ಕೊತದೆ, CBI ಕರ್ಸ್ಕೊಳ್ತದೆ. ಹಾಗಾಗಿ ನಾವ್ಯಾರು ಅದನ್ನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಆ ಹೆಣ್ಣು ಮಕ್ಳನ್ನ ಕರ್ಸ್ಕೊಳ್ತದೆ. ಆ ಹೆಣ್ಣು ಮಕ್ಳು ಕರ್ಕೊಂಬಂದು ಬಿಟ್ಟಂಥ ರಾಜಕಾರಣಿಗಳನ್ನೂ ಕೂಡ ತನಿಖೆ ಆಗಬೇಕಾಗತ್ತೆ, ಅಧಿಕಾರಿಗಳು ತನಿಖೆ ಆಗಬೇಕಾಗ್ತದೆ. ಅದರಲ್ಲೊಬ್ಬ ಅಧಿಕಾರಿದು ಮೊನ್ನೆ ಲೋಕಾಯುಕ್ತದಲ್ಲಿ ಕೋಟಿ ಸಿಕ್ಕಾಕಣೈತೆ. ದಟ್ ಇಟ್ ಸೆಲ್ಫ್ ಇಸ್ ಎ ಪ್ರೂಫ್ ದಟ್ ಈ ಹೆಣ್ಣು ಮಕ್ಕಳನ್ನ ಮಲಗಿಸಿ ಇವನ್ ಅಧಿಕಾರಿಗಳು ಕೋಟಿ ಲೂಟಿ ಮಾಡಿದಾರಂತ ಪ್ರೈಮಾ ಫೇಶಿ ಎವಿಡೆನ್ಸ್ ಇದೆ, ಲೋಕಾಯುಕ್ತದಲ್ಲಿ ದಾಖಲೆ ಇದೆ. ದಟ್ ಇಟ್ ಸೆಲ್ಫ್ ಇಸ್ ಅ ಮೋರ್ ದೆನ್ ಎನಫ್. ಈ ಒಂದು